ಕಾಂಗ್ರೆಸ್ ಪಾರ್ಟಿಯವರು ನಿನ್ನೆ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳು ಎಕ್ಸಾಮಿನೇಷನ್ ಸೆಂಟರ್ಗೆ ಕರೆಕ್ಟ್ ಟೈಮಲ್ಲಿ ಹೋಗ್ದಲೇ ಒಂದು ಭಾಳ ದೊಡ್ಡ ಒಂದು ಅವಾಂತರ ಮಾಡಿದ್ದಾರೆ. ನಿನ್ನೆ ನಿಮ್ಮ ಟಿ ವಿ ಚಾನೆಲ್ಗಳಲ್ಲೇನೆ ಮಕ್ಕಳು ಅಳೋತ್ತದ್ದು, ತಂದೆ ತಾಯಿಗಳ ಆಕ್ರೋಶ, ಎಕ್ಸಾಮಿನೇಷನ್ ಸೆಂಟರ್ಗೆ ಮಕ್ಕಳನ್ನ ಬಿಡದಲೆ ಅವರು ಬಾಗ್ಲಾಕಿ ಅಂಗ್ಲಾಚ್ಕೊಂಡು ಒಳಗಡೆ ಬಿಡೋದಕ್ಕೆ ಹೆಂಗೋ ಮಾಡ್ತಾ ಇದ್ದಂಥ ಪ್ರಯತ್ನ ಇದೆಲ್ಲ ಬಂದಿದೆ. ಒಂದು ಮಗು ಒಂದು ಪರೀಕ್ಷೆಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗುವಂಥ ಟೈಮ್ನಲ್ಲಿ, ಅದರಲ್ಲೂ ಈ ಸತಿ ಮರುಪರೀಕ್ಷೆ, ಇನ್ನೊಂದು ಸ್ಟ್ರೆಸ್ಸು ಇದೆಲ್ಲ ಇರುವಂಥ ಟೈಮ್ನಲ್ಲಿ ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂಥ ದಿವಸನಾದರೂ ನಾವು ನಮ್ಮ ರಾಜಕೀಯನ ಒಂದು ದಿವಸ ಬದಿಗಿಡ್ತೀವಿ. ನಿನ್ನೆ ಅಧಿಕಾರ ತಗೊಳ್ದಲೇ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ತಗೊಂಡಿದ್ದಿದ್ರೆ ಏನು ಭೂಮಿ ಬಾಯಿ ಬಿಡ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಒಂದೇ ಒಂದು ದಿವಸ ಅವ್ರು ಅಕಾಮಡೇಟ್ ಮಾಡಿದ್ದಿದ್ರೆ ಮಕ್ಕಳಿಗೆ ಕೊಟ್ಟಂಥ ಈ ಸ್ಟ್ರೆಸ್ಸು ಭಾಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರ್ತಿತ್ತು. ಊರಲ್ಲೆಲ್ಲ ರಾಹುಲ್ ಗಾಂಧಿಯವರು ಭಾಷಣ ಮಾಡಿ ಮಕ್ಕಳು ಪರವಾಗಿ ನಾವಿದ್ದೀವಿ ಅಂತ ಕೋಟಾಗಿ ಹೋಗಿ ಅಲ್ಲೊಂದು ದೊಡ್ಡ ಡ್ರಾಮಾ ಮಾಡಿ ಅವ್ರ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲೇ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅವ್ರಿಗೆ ಸರಿಯಾಗಿರುವಂಥ ಒಂದು ವ್ಯವಸ್ಥೆ ಕಲ್ಪಿಸಲಿಲ್ಲ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಢೋಂಗಿ ರಾಜಕಾರಣ ಮಾಡ್ತದೆ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ಅನ್ನೋದಕ್ಕಿರುವಂಥ ದೊಡ್ಡ ಉದಾಹರಣೆ ಇದು. ಈಗಲಾದರೂ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಮಕ್ಕಳ ವಿಷಯ ಆಯಿತು, ಪ್ರತಿ ದಿವಸ ಈ VIP ಓಡಾಟದಿಂದ ಅಥವಾ ಪೊಲಿಟಿಕಲ್ ಪಾರ್ಟಿ ಕಾರ್ಯಕ್ರಮಗಳಿಂದ ಜನ ಆಫೀಸ್ಗೆ ಹೋಗೋರಿಗೆ, ಆಸ್ಪತ್ರೆಗೆ ಹೋಗೋರಿಗೆ ಪ್ರತಿ ದಿವಸ ಸಮಸ್ಯೆ ಆಗುತ್ತೆ. ಇದಕ್ಕೆ ಏನಾದರೂ ಒಂದು ನಿಯಮ ತಗೊಂಡು ಬನ್ನಿ. ಯಾವತ್ತು ಈ ರೀತಿ ಎಕ್ಸಾಮ್ಗಳಿರ್ತವೆ, ಯಾವತ್ತು ಇಂಪಾರ್ಟೆಂಟ್ ಆಗಿರುವಂಥ ಮಕ್ಕಳಿಗಾಗಲಿ ಅಥವಾ ಸಾರ್ವಜನಿಕರಿಗೆ ಇನ್ಯಾವುದೋ ಒಂದು ಇವೆಂಟ್ ಇರುತ್ತೆ, ಆ ಥರದ್ದು ಸಂದರ್ಭಗಳಲ್ಲಿ ಯಾವುದೇ ಪಬ್ಲಿಕ್ ಕಾರ್ಯಕ್ರಮಗಳನ್ನು ಬ್ಯಾನ್ ಮಾಡಿಸುವಂಥ ಒಂದು ರೂಲ್ ತಗೊಂಡು ಬನ್ನಿ. ಆಮೇಲೆ ನಮ್ಮ ಊರಿನಲ್ಲೂ ಕೂಡ ಪ್ರತಿ ದಿವಸ ಯಾವುದೋ ಒಂದು ದೇವಸ್ಥಾನದ ಎಲ್ಲೋ ಒಂದು ಜಾತ್ರೆ, ರಸ್ತೆ ಎಲ್ಲ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಇನ್ಯಾವುದೋ ಒಂದು ಕಾರ್ಯಕ್ರಮ, ಯಾರದ್ದು ಒಬ್ರದ್ದು ಲೀಡ್ರದ್ದು ಹುಟ್ಟದಬ್ಬ, ಅದಕ್ಕೆ ಇಡೀ ರೋಡ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಎಷ್ಟು ದಿವಸ ಈ ರೀತಿ ಸಾರ್ವಜನಿಕರನ್ನ VIP ಬರ್ತ್ಡೇಗೆ, ಯಾವುದೋ ಒಂದು ಬೇರೆ ದೇವಸ್ಥಾನದ್ದೋ, ಮಸೀದಿದೋ, ಚರ್ಚ್ದೋ ಇನ್ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಅಥವಾ ಇನ್ಯಾರೋ ಒಬ್ರು ಲೀಡ್ರು ಬೇರೆ ಊರಿಂದ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಸ್ವಾಗತಕ್ಕೋಸ್ಕರ ರಸ್ತೆ ಬ್ಲಾಕ್ ಮಾಡೋದು. ಎಷ್ಟು ದಿವಸ ಸಾಮಾನ್ಯ ಜನ, ರಾಜಕಾರಣಿಗಳು, VIP ಇವ್ರು ಓಡಾಟಕ್ಕೋಸ್ಕರ ಸಫರ್ ಮಾಡ್ತಾ ಹೋಗ್ಬೇಕು. ನಿನ್ನೆ ನೀಟ್ ವಿಷಯ ಒಂದೇ ನಾನು ಹೇಳ್ತಾ ಇಲ್ಲ, ಪ್ರತಿ ದಿವಸ ಆಗುತ್ತೆ. ಯಾವುದೋ ಒಂದು ಉದ್ಘಾಟನೆ ಮಾಡ್ತೀವಿ, ರಸ್ತೆ ಎಲ್ಲ ಬ್ಲಾಕ್ ಮಾಡಿಬಿಡ್ತೀವಿ. ಇನ್ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಹೋಗುತ್ತೆ, ಇನ್ಯಾರ್ದೋ ಎಷ್ಟು ಬರ್ತ್ಡೇಗಳು, ಯಾರೋ ಕಾರ್ಪೊರೇಟ್ರು, ಮಾಜಿ ಕಾರ್ಪೊರೇಟ್ರು ಬರ್ತ್ಡೇ, MP MLAಗಳು ಬರ್ತ್ಡೇ, ಮಿನಿಸ್ಟ್ರು ಬರ್ತ್ಡೇ, ಅದಕ್ಕೆ ಇಡೀ ಏರಿಯಾದಲ್ಲಿ ರೋಡ್ಗಳೆಲ್ಲ ಬ್ಲಾಕು. ಸಾರ್ವಜನಿಕರು ದಿವಸ ಆಫೀಸ್ಗೆ ಹೋಗೋರಿಗೆ ಅವ್ರಿಗೆ ಆಫೀಸಲ್ಲಿ ಅವರು ಬಾಸ್ ಕೇಳಲ್ವ ಅವರಿಗೆ, ಯಾಕೆ ಲೇಟಾಗಿ ಬಂದೆ ನೀನು ಅಂತ. ಇದೆಲ್ಲವೂ ಕೂಡ ಒಂದು VIP ಕಲ್ಚರ್ನ ಒಂದು ಡಿಸ್ಪ್ಲೇ ಇದು ನಿಲ್ಲಬೇಕು. ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಒಂದು ರೂಪರೇಷೆ ತಗೊಂಡು ಬರಲಿ. ಯಾವತ್ತು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ, ಯಾವ ಮೇನ್ ರೋಡ್ ಬ್ಲಾಕ್ ಮಾಡ್ಬೋದು, ಯಾವತ್ತು ಮಾಡೋಕ್ಕಾಗಲ್ಲ, ಯಾರಿಗೆ ಮಾಡೋಕ್ಕಾಗತ್ತೆ ಇಲ್ಲ. ಈಗ ಯಾರೋ ಒಬ್ರು ಲೋಕಲಲ್ಲಿ ಪೊಲೀಸಿಗೆ ಮಾತಾಡ್ತಾರೆ, ಅವ್ರ ಪರ್ಮಿಷನ್ ಇಲ್ಲ, ಏನೂ ಇಲ್ಲ, ರಸ್ತೆ ಬ್ಲಾಕ್ ಮಾಡ್ಕೊಳ್ತಾರೆ ಅಂತಂದರೆ ಎಷ್ಟೆಷ್ಟು ಜನ ಇದನ್ನು ಸಫರ್ ಮಾಡಬೇಕಾಗುತ್ತೆ. ಈ VIP ಕಲ್ಚರು ಅಥವಾ ನಾವು ಸಾರ್ವಜನಿಕರಿಗಿಂತ ಮೇಲೆ ಅಂತಿರುವಂಥ ಒಂದು ಪೊಲಿಟಿಕಲ್ ಕಲ್ಚರ್ ಅಕ್ರಾಸ್ ಪಾರ್ಟಿ, ಇದು BJP, ಕಾಂಗ್ರೆಸ್, JDS ಅಂತ ಈ ಮಾನಸಿಕತೆನೇ ಎಂಡಾಗ್ತದೆ. ಪೇಪರ್ ಲೀಕ್ನ ವಿಚಾರದ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗಿದೆ, ಜವಾಬ್ದಾರಿ ಹೊತ್ತಾಗಿದೆ, ಮರುಪರೀಕ್ಷೆ ಕೂಡ ಯಶಸ್ವಿಯಾಗಿ ಮಾಡಿಸಾಗಿದೆ. ಮರುಪರೀಕ್ಷೆ ವಿಚಾರದಲ್ಲಿ ಯಾರು ಜವಾಬ್ದಾರಿ ತಗೊಂಡಿಲ್ಲ ಮತ್ತೊಂದಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಿನ್ನೆ ಎಲ್ರಿಗೂ ಗೊತ್ತಿದ ಮೇಲೆ, ನಿನ್ನೆ ಪರೀಕ್ಷೆ ಇದೆ, ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ, ಜಾಮ್ಗಳು ಮಾಡಿ, ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್, ಇದು ಸರಿನಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು ಅಷ್ಟೇ.